ಬಿಲ್. ಏ ಭರತ್, ಸರ್ ಬನ್ಲೆ. ಯಾರು ಅವನಲ್ಲಿ ಹೋಗ್ತಿದ್ದಾನಲ್ಲ? ಅವನು VRS ಅಂತ ಕಾಲೇಜಲ್ಲೆಲ್ಲ ಕವಿತೆ ಎಲ್ಲ ಬರೀತಿದ್ದೆ ಸರ್. ಈಗ 1 ತಿಂಗಳಿಂದ ಏನೋ ಆಗಿದೆ ಗೊತ್ತಿಲ್ಲ, ಒಬ್ಬನೇ ಆಚೆ ಈಚೆ ಎಲ್ಲ ಹೋಗ್ತಾ ಇರ್ತಾನೆ. ಮೋಸ್ಟ್ಲಿ ಇದು ಲವ್ ಬ್ರೇಕಪ್ ಇರಬೇಕು. ಕಾಲೇಜ್ ಡೇಸಲ್ಲಿ ಇದು ಕಾಮನ್ ಬಿಡಿ. ಅಂದಾಗೆ ಅವನ್ ಮನೇಲಿ ಒಬ್ನೇ ಇರೋದಾ? ಹಾಂ ಹೌದು ಸರ್. ಏನೋ ಹುಷಾರಿಲ್ಲ ಸರ್ ಅವನಿಗೆ. ಮೋಸ್ಟ್ಲಿ ಮೆಡಿಕಲ್ಗೆಲ್ಲ ಹೋಗಿ ಬರ್ತಾ ಇರ್ತಾನೆ. ಏನೋ ಪ್ರಾಬ್ಲಮ್ ಇರಬೇಕು ಅವನಿಗೆ. ಹೌದಾ? ಅಲ್ಲ, ನೀವು ಅವನ್ನ ಕವಿ ಅಂತ ಹೇಳಿದ್ರಲ್ಲ, ಹೌದು ಸರ್. ಅವನ ಕವಿತೆ ಯಾವತ್ತಾದ್ರೂ ಓದಿದ್ದೀರಾ ನೀವು? ಹೌದು ಸರ್, ಫೇಸ್ಬುಕ್ಕಲ್ಲೆಲ್ಲ ಉಂಟಲ್ಲ ಸರ್, VRS ವೀರೇಶ್ ಅಂತ. ವಾವ್, ಸೂಪರ್, ತುಂಬಾ ಇಂಟ್ರೆಸ್ಟಿಂಗ್, ಒಳ್ಳೆ ಬರ್ದಿದ್ದಾರೆ. ಇದು 100% ಲವ್ ಬ್ರೇಕಪ್ ಇರಬಹುದು. ನಾನು ಇವರ ಫ್ಯಾನ್ ಆಗ್ಬಿಟ್ಟೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಂಗೆ ಅವ್ರನ್ನ ಮೀಟ್ ಆಗ್ಬೇಕು. ಇವ್ರ ಅಡ್ರೆಸ್ ಗೊತ್ತಿದೆಯಾ? ಗೊತ್ತಿದೆ ಸರ್. ಕಾಡ್ಗುಡ್ಡೆಲ್ಲ ಅವರ ಮನೆ. ಬೇಕಾದ್ರೆ ಕರ್ಕೊಂಡು ಹೋಗ್ತೇನೆ. ಆದರೆ ಅವನ ತಲೆ ಎಲ್ಲ ಸರಿಲ್ಲ, ಹುಚ್ಚನ್ ಥರ ಎಲ್ಲ ಮಾಡ್ತಾನೆ. ಸ್ವಲ್ಪ ನೀವು ಜಾಗ್ರತೆ ಇರ್ಬೇಕು ಸರ್. ನಿಮ್ ಕವಿಗಳ ಬಗ್ಗೆ ಏನ್ ಗೊತ್ತಿದೆ? ಅವ್ರು ಎಷ್ಟು ಇನ್ನೋಸೆಂಟ್. ಏನೋ ಒಂದ್ ಲೋಕದಲ್ಲಿ ಏನೋ ಬರಿತಾ ಇರ್ತಾರೆ. ನೀವೊಂದು. ಬನ್ನಿ ಸರ್, ಬೇಕಾದ್ರೆ ಹೋಗುವ. ಆಯ್ತು, ಹೋಗುವ. ಏನ್ ಬೇಕು? ಹಾಯ್ ಸರ್, ನಮಸ್ತೆ. ನಾನು ಕಿರಣ್ ಅಂತೇಳಿ, ನಿಮ್ ದೊಡ್ಡ ಫ್ಯಾನ್ ಸರ್. ನಿಮ್ ಕವಿತೆಗಳನ್ನು ಓದ್ತಾ ಇದ್ದೆ. ಅದರಲ್ಲಿ ಏನೋ ಡೀಪ್ ಫೀಲ್ ಇದ್ದಾಗಿತ್ತು. ಹಾಗೇ ನಿಮ್ಮನ್ನು ಹಿಡ್ಕೊಂಡು ಇಲ್ಲಿವರೆಗೆ ಬಂದೆ. ಪ್ಲೀಸ್ ಸರ್, ಬಾಗಿಲು ತೆಗೀರಿ ಸರ್, ಪ್ಲೀಸ್ ಸರ್. ನನಗೆ ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಆ ವಿಷಯನ ಅಲ್ಲಿಗೆ ಬಿಟ್ಟರೆ ಒಳ್ಳೇದು. ಹೋಗಿಲ್ಲಿಂದ. ಹಾ, ಓಕೆ, ಸರಿ ಸರ್, ನಿಮ್ಮ ಇಷ್ಟ. ಆದ್ರೆ ಸರ್, ನಾನ್ ನಿಮ್ ಕವಿತೆಗಳನ್ನು ಓದ್ದೆ. ಆದ್ರೆ ಒಂದಂತೂ ಕನ್ಫರ್ಮ್ ಆಯ್ತು, ಇದು ಲವ್ ಸ್ಟೋರಿ ಅಂತ. ಆದ್ರೂ ಕೆಲವೊಂದು ಕ್ವೆಶ್ಚನ್ ಸರ್. ನಿಮ್ ಹುಡುಗಿ ನಿಮ್ಮನ್ನ ಯಾಕೆ ಬಿಟ್ಟೋದ್ರು? ಹಾಗಾದ್ರೆ ಕವಿಗಳ ಭಾವನೆಗಳಿಗೆ ಬೆಲೆನೇ ಇಲ್ವಾ? ನೀವು ಲವ್ ಮಾಡಿದ ತಪ್ಪಾ ಸರ್? ಬನ್ನಿ, ಟೇಕ್ ಎ ಸೀಟ್. ಕೇಳಿ, ಏನ್ ಕೇಳಿಕಿದೆ? ಸರ್, ನಿಮ್ ಕವಿತೆ ಸಿಂಪಲ್ ಆದ್ರೂ ತುಂಬಾ ಇಂಟ್ರೆಸ್ಟಿಂಗ್ ಸರ್. ನೀವು ಬರ್ದಿರೋ ಸಾಲ್ ಕವಿತೆಯನ್ನು ಮತ್ತೆ ಬಿಡಿಸಿ ಹೇಳ್ತೀರಾ? ನೀ ಸ್ಫೂರ್ತಿಯಾಗಿದ್ದೆ ಹಾಡುಗಳ ಬರೆಯಲು. ಹೇಗೆ ತಾನೇ ಸಾಧ್ಯ ನಾನಿನ್ನ ಮರೆಯಲು? ನನ್ನೆದುರಿಗೆ ಕಾಣುತ್ತಿದೆ ನಿನ್ನೆರಡು ಕಣ್ಣುಗಳು, ದಿಟ್ಟಿಸಿ ನೋಡುತ್ತಿದೆ ನನ್ನನ್ನೇ. ಮತ್ತೆ ಮತ್ತೆ ಮರುಕಳಿಸಿದೆ ನಿನ್ನೆಲ್ಲ ನೆನಪುಗಳು, ಎದೆಯಲ್ಲೇ ಉಳಿದಿದೆ ಅಚ್ಚಳಿಯದೆ. ಮರೆಯುತ್ತಿರುವೆ ನಾನಿಂದು ಬದಲಾಗಿ ಮೊದಲಾಗಿ, ಬರೆಯುತ್ತಿರುವೆ ಸಾಲೊಂದ ನಿನಗಾಗಿ ಕೊನೆಯದಾಗಿ. ಇದೇ ನನ್ನ ಜೀವನದ ಮೊದಲ ಸೋಲು, ಇದೇ ನನ್ನ ಕವನದ ಕೊನೆಯ ಸಾಲು. ಸರ್, ಅದರ ನಂತರ ನೀವು ಕವಿತೆನೇ ಬರೀಲಿಲ್ವಾ? ನೋ, ಬರೆಯೋಕೆ ಸ್ಫೂರ್ತಿಯಾಗಿದ್ದವ್ರೆ ಇಲ್ಲ ಅಂದಮೇಲೆ ಬರೆಯೋದಾದ್ರೆ ಹೇಗೆ? ಮತ್ತೊಂದು ವಿಷಯ, ಈ ವಿಷಯನ ಇಲ್ಲಿಗೆ ಬಿಟ್ರೆ ನಂಗೂ ಒಳ್ಳೇದು, ನಿಮ್ಗೂ ಒಳ್ಳೇದು.
ಮತ್ತೆ ಮತ್ತೆ ಕೆತ್ಕೋಕ್ ಹೋಗ್ಬೇಡಿ. ಹೋಗಿ ಹೋಗಿ. ಸರ್, ಬರೆಯೋಕೆ ಸ್ಫೂರ್ತಿಯಾಗಿದ್ದವರೇ ಇಲ್ಲ ಅಂದರೆ ಬರೆಯೋದಾದ್ರೆ ಈ ವಿಷಯ ನನಗೆ ಬಿಟ್ಟರೆ ನನಗೆ ಒಳ್ಳೆಯದು ನಿಮಗೂ. ನಿಸ್ಫೂರ್ತಿಯಾಗಿದ್ದೆ ಹಾಡುಗಳ ಬರೆಯಲು. ಹೇಗೆ ತಾನೇ ಸಾಧ್ಯ ನಾನಿನ್ನ ಮರೆಯಲು? ನನ್ನೆದುರಿಗೆ ಕಾಣುತ್ತಿದೆ ನಿನ್ನೆರಡು ಕಣ್ಣುಗಳು, ದಿಟ್ಟಿಸಿ ನೋಡುತ್ತಿದೆ ನನ್ನನ್ನೇ. ಮತ್ತೆ ಮತ್ತೆ ಮರುಕಳಿಸಿದೆ ನಿನ್ನೆಲ್ಲ ನೆನಪುಗಳು, ಎದೆಯಲ್ಲೇ ಉಳಿದಿದೆ ಅಚ್ಚಳಿಯದೆ. ಕಾಲೇಜ್ ಮುಗಿಯಂ ಬತ್ತನ್ ಇಲ್ಲಡ ಅಣ್ಣಾಡೊಂದುಲ್ಲೇರ್ ನನ್ನ ದಾದ ಮನ್ಪುನ್ ಬಲ್ತಂಪೆ ಮರೆಯಲಾರೆ ನಾನೆಂದು ಬದಲಾಗಿ ಮೊದಲಾಗಿ. ಬರೆದೆ ಬಿಡುವೆ ಸಾಲೊಂದ ನಿನಗಾಗಿ ಕೊನೆಯದಾಗಿ. ಇದೇ ನಿನ್ನ ಜೀವನದ ಮೊದಲ ಸೋಲು, ಇದೇ ನನ್ನ ಕವನದ ಕೊನೆಯ ಸಾಲು. ಹ್ಯಾಂಡ್ಸ್ ಅಪ್. ಪೊಲೀಸ್ ಫ್ರಮ್ ಕ್ರೈಮ್ ಬ್ರಾಂಚ್. ಸರ್, ನಾನೇನು ಮಾಡಲಿಲ್ಲ ಸರ್. ಸರ್, ಇಲ್ಲ ಹೇಳಿ ಎಲ್ಲ ಹೇಳು 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 ಹೇಳು. ನಾನೇನು ಮಾಡಲಿ ಸರ್. ಕಾಲಿಗೆ ಬಿಡ್ತೇನೆ ಸರ್, ಕಾಲಿಗೆ ಬಿಡ್ತೇನೆ.
ಹುಡುಕುತ್ತಿರುವೆನು ನಾನೆಂದು ಮೊದಲಾಗಿ ಬದಲಾಗಿ. ಹುಡುಕಿಯೇ ಹುಡುಕುವೆನು ನಾನಿನ್ನನು. ಅಷ್ಟು ಡೀಟೇಲ್ ಆಗಿ ಎಮೋಷ್ನಲ್ ಆಗಿ ನನ್ನ ಕತೆ ಹೇಳಿದ್ರು ಮತ್ತೆ ನಾಯಿ ಥರ ಹುಡ್ಕೊಂಡು ಬಂದಿದ್ಯಲ್ಲ. ಹೇಳು, ಹೇಗೆ ಗೊತ್ತಾಯ್ತು? ಇಲ್ಲಿಂದ ಮನೆಗೆ ಬಂದಮೇಲೆ ನಿನ್ನ FB ನೋಡಿದೆ. ಅದರಲ್ಲಿ ಮೇಘ್ನನ್ ಫೋಟೋ ಇತ್ತು. ಹೀಗೆ ಅವಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅದು ಆಕ್ಸಿಡೆಂಟಾ ಮರ್ಡರ್ ಅಂತ ಗೊತ್ತಾಗ್ಲಿಲ್ಲ. ಹಲೋ, ನಿನ್ಗೊಂದು ಫೋಟೋ ಕಳಿಸಿದೆ ನೋಡು, ಅದ್ರ ಬಗ್ಗೆ ಡೀಟೇಲ್ ಬೇಕಿತ್ತು. ಹಲೋ, ಇದು ಮಿಸ್ಸಿಂಗ್ ಕೇಸ್ ಸರ್. ಮಿಸ್ಸಿಂಗ್ ಕೇಸಾ? ಹೀಗೆ ನೋಡ್ಬೇಕಾದ್ರೆ ಅದು ಮಿಸ್ಸಿಂಗ್ ಕೇಸ್. ಅವಳ ಪ್ರೊಫೈಲ್ ನೋಡ್ಬೇಕಾದ್ರೆ ಅವಳ ಲಾಸ್ಟ್ ಸ್ಟೇಟಸ್ ಕಮಿಟೆಡ್ ಟು ಆಕಾಶ್ ಅಂತ ಹೇಳಿದೆ. ಸರಿ, ಹಾಗಾದ್ರೆ ಇನ್ನೊಂದು ಫೋಟೋ ಕಳಿಸ್ತೇನೆ ನೋಡು. ಓಕೆ ಸರ್. ಹಲೋ ಸರ್, ಅದು ಕೂಡ ಮಿಸ್ಸಿಂಗ್ ಕೇಸ್ ಸರ್. ಅದು ಕೂಡ ಮಿಸ್ಸಿಂಗ್ ಕೇಸಾ? ಹೌದು ಸರ್. ಮತ್ತೆ ಅದ್ರ ಜೊತೆ ಒಂದು ಬಿಲ್ ಕಳಿಸಿದ್ನಲ್ಲ, ಅದ್ರ ಬಗ್ಗೆ? ಸರ್, ಅದು 2 ಟ್ರ್ಯಾಕ್ ಆನ್ ಮಿಕ್ಸ್ ಮಾಡಿದ್ರೆ ಅನ್ಕಾನ್ಶಿಯಸ್ ಮೆಡಿಸಿನ್ ಆಗುತ್ತೆ ಸರ್. ಓಕೆ, ಐ ಸಿ. ಅವನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೂ ಅದು ಕೂಡ ಮಿಸ್ಸಿಂಗ್ ಕೇಸ್. ಹೀಗೆ ನಿನ್ನ ಮೆಡಿಕಲ್ ಬಿಲ್ ಅದು ಚೆಕ್ ಮಾಡಬೇಕಾದ್ರೆ ನೀನು ಹೇಳೋ ಸ್ಟೋರಿಗೆ ಮತ್ತೆ ಇದಕ್ಕೊಂದಕ್ಕೊಂದು ಸಂಬಂಧನೇ ಇಲ್ಲ, ಮ್ಯಾಚ್ ಆಗ್ತಿಲ್ಲ. ಹಾಗೆ ನೀನು ನುಡ್ಕೊಂಡು ಇಲ್ಲಿವರೆಗೆ ಬರಬೇಕಾಯ್ತು. ಇನ್ನು ನಿಂದು ಕೂಡ ಮಿಸ್ಸಿಂಗ್ ಕೇಸೆ. ಇದೇ ನಿನ್ನ ಜೀವನದ ಮೊದಲ ಸೋಲು, ಇದೇ ನಿನ್ನ ಜೀವನದ ಕೊನೆಯ ಸಾಲು. ಇದು ನನ್ನ ಕೊನೆಯ ಸಾಲಲ್ಲ, ನಿನ್ನ ಕೊನೆಯ ಸಾಲು. ಇನ್ನು ನಿಂದು ಕೂಡ ಮಿಸ್ಸಿಂಗ್ ಕೇಸೆ.